ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಡೈರೆಕ್ಟರ್ಸ್ಗಳು ಇದ್ದಾರೆ. ಆದ್ರೆ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಕೆಲವರು ಮಾತ್ರ. ಅದರಲ್ಲೂ ಒಂದು ಕಾಲದಲ್ಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಅಂತ ಅನ್ಸ್ಕೊಂಡಿದ್ದವ್ರೆ ಇವಾಗ ರೆಕಾರ್ಡ್ಸ್ ಮಾಡೋದ್ ಬಿಡಿ, ತನ್ನ ಪ್ರೀವಿಯಸ್ ಮೂವೀಸ್ ಮಾಡಿದಂತ ಕಲೆಕ್ಷನ್ ಕೂಡ ಕ್ರಾಸ್ ಮಾಡೋಕ್ ಆಗ್ತಾ ಇಲ್ಲ. ಈ ಡೈರೆಕ್ಟರು ಸೂರಿ, ಉಪೇಂದ್ರ, ರಕ್ಷಿತ್, ಶಂಕರಣ್ಣ ಇವ್ರು ಯಾರು ಮಾಡದೇ ಇರುವಂತಹ ಒಂದು ಸಾಧನೆ ಮಾಡಿರೋದು. ನೀಲ್ ಅವರ ಲೀಗಲ್ಲಿ ರೆಕಾರ್ಡ್ಸ್ ಗಳನ್ನ ಹೊಂದಿರೋದು, ಲಿರಿಕ್ಸ್ ಅಲ್ಲೇ ಮೋಟಿವೇಟ್ ಮಾಡೋ ಶಕ್ತಿ, ಕಥೆಯಲ್ಲಿ ಜೀವನ ಪಾಠ ಹೇಳೋ ಯುಕ್ತಿ ಇದ್ದಂತಹ ಈ ಡೈರೆಕ್ಟರ್ಗೆ ಇವಾಗ ಒಂದು ಹಿಟ್ ಸಿನಿಮಾ ಕೊಡೋಕ್ಕೂ ಒದ್ದಾಡ್ತಾ ಇದ್ದಾರೆ. ಅವರ ಹಣೆ ಬರ ಸರಿ ಇಲ್ವೋ ಅಥವಾ ಇವರ ಸಿನಿಮಾ ನೋಡದೆ ಜನನೇ ತಪ್ಪು ಮಾಡ್ತಾ ಇದ್ದಾರೋ, ಇದೆಲ್ಲಾನು ನಾನು ನಿಮಗೆ ಇವತ್ತು ಹೇಳ್ತೀನಿ. ನಾನು ನಿಮ್ಮ ಇನ್ಸೇನ್ ಅಧ್ಯಕ್ಷ. ಇವತ್ತು ಇದೇ ವಿಶೇಷ, ದ ಡೌನ್ ಫಾಲ್ ಆಫ್ ಸಂತೋಷ್ ಆನಂದರಾಮ್. 2008ರಲ್ಲಿ ಯಶ್ ಅವರ ರಾಕಿ ಸಿನಿಮಾದಿಂದ ಲಿರಿಕ್ಸ್ ರೈಟರ್ ಆಗಿ ಡೆಬ್ಯೂಟ್ ಮಾಡಿದಂತಹ ಸಂತೋಷ್ ಅವರು ಡಿ ಬಾಸ್ ಅವರ ಚಿಂಗಾರಿ ಸಿನಿಮಾದಲ್ಲಿ ಡೈರೆಕ್ಟರ್ ಹರ್ಷ ಅವರಿಗೆ ಅಸಿಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಅಗ್ರಜ ಹಾಗೂ ಗಜಕೇಸರಿಲಿ ಡೈಲಾಗ್ ರೈಟರ್ ಕೆಲಸ ಮಾಡಿ ಸೈ ಅನ್ಸ್ಕೊಳ್ತಾರೆ. ಕೊನೆಗೂ ಡೈರೆಕ್ಷನ್ ಡೆಬ್ಯೂಟ್ ಮಾಡಿ ಯಶ್ ಅವರು ಹಾಗೂ ರಾಧಿಕಾ ಅವರ ಜೊತೆ 2014ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂತ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ಪಡ್ಕೊಂಡು ಇಂಡಸ್ಟ್ರಿ ಹಿಟ್ ಆಗುತ್ತೆ. ಅದಾದ್ಮೇಲೆ 2017ರಲ್ಲಿ ಅಪ್ಪು ಅವ್ರ ಜೊತೆ ರಾಜಕುಮಾರ ಸಿನಿಮಾನು ಮಾಡ್ತಾರೆ, ವಿಚ್ ವಾಸ್ ಅ ಇಂಡಸ್ಟ್ರಿ ಹಿಟ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲೇ ಮೊದಲ ಬಾರಿಗೆ 75 ಕೋಟಿ ಕಲೆಕ್ಷನ್ ಕೂಡ ತಂದುಕೊಡುತ್ತೆ. ಹೊಂಬಾಳೆ ಅವರಿಗೆ KGF ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ರಾಜಕುಮಾರನು ಒಂದು ದೊಡ್ಡ ರೀಸನ್ ಅಂತ ಹೇಳ್ಬಹುದು. ಅದಾದ್ಮೇಲೆ 2021ರಲ್ಲಿ ರಾಜಕುಮಾರ ತಂಡದ ಜೊತೆ ಯುವರತ್ನ ಅನ್ನೋ ಸಿನಿಮಾ ಮಾಡ್ತಾರೆ. ಎರಡು ಇಂಡಸ್ಟ್ರಿ ಹಿಟ್ ಕೊಟ್ಟಂತಹ ಡೈರೆಕ್ಟರ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇರುತ್ತೆ. ಆಸ್ ಐ ಸೆಡ್, ಸೂರಿ, ಉಪೇಂದ್ರ, ರಕ್ಷಿತ್, ಶಂಕರಣ್ಣ ಇವ್ರ್ಯಾರು ಒಂದಕ್ಕಿಂತ ಜಾಸ್ತಿ ಇಂಡಸ್ಟ್ರಿ ಹಿಟ್ಸ್ ಕೊಟ್ಟೇ ಇಲ್ಲ. ಈಗಿನ ಜನರೇಷನ್ ಅಲ್ಲಿ ನೀಲ್ ಅವ್ರು ಮಾತ್ರ 2 ಕೊಟ್ಟಿರೋದು. ಅವರ ಸರಿಸಮಾನ ದಾಖಲೆ ಅಂದ್ರೆ 2 ಇಂಡಸ್ಟ್ರಿ ಹಿಟ್ ಅನ್ನೋ ಟ್ಯಾಗ್ ಲೈನ್ ನ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಸಂತೋಷ್ ಅವರು ಎಡವ್ತಾರೆ. ರಾಜ್ಕುಮಾರ್ ನಮ್ಗೆ ಇಷ್ಟ ಆಗಿದ್ದ ರೀಸನ್ ಏನಂದ್ರೆ ಅಲ್ಲಿ ಅಪ್ಪು ವಾಸ್ ನಾಟ್ ದ ಮೇನ್ ಕ್ಯಾರೆಕ್ಟರ್. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದ್ದೇ ಆದಂತ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಆದ್ರೆ ಯುವರತ್ನದಲ್ಲಿ ಸಾಯಿ ಕುಮಾರ್, ಡಾಲಿ, ದಿಗಂತ್ ಅಂತ ಒಳ್ಳೆ ಆಕ್ಟರ್ಸ್ ಇದ್ರೂ ಕೂಡ ಅಪ್ಪು ಅವ್ರು ಮಾತ್ರ ಕಾಣ್ತಾ ಇದ್ರು. ಇಡೀ ಸಿನಿಮಾದಲ್ಲಿ ಅಪ್ಪು ಅವರು ಒಮ್ಮೆನೂ ಡಾಲಿ ಕೈಯಿಂದ ಏಡ್ ತಿಂದೇ ಇಲ್ಲ. ಒಬ್ಬ ಹೀರೋಗೆ ಇಂಪಾರ್ಟೆನ್ಸ್ ಸಿಗ್ಬೇಕಂದ್ರೆ ನಾವು ಆಸ್ ಅನ್ ಆಡಿಯನ್ಸ್ ಅವನಿಗೆ ರೂಟ್ ಮಾಡ್ಬೇಕಂದ್ರೆ ಇನ್ನೊಂದು ಸೈಡ್ ಅಲ್ಲಿ ವಿಲನ್ ಸ್ಟ್ರಾಂಗ್ ಆಗಿರ್ಬೇಕು. ವಿಲನೇ ವೀಕ್ ಅಂದ್ರೆ ಅದು ವರ್ಕ್ ಆಗಲ್ಲ. ಎನಿವೆ, ಒಂದು ಸೆಟ್ ಬ್ಯಾಕ್ ಬಂದ ತಕ್ಷಣ ಒಬ್ಬ ಡೈರೆಕ್ಟರ್ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಅಂತ ಹೇಳಲ್ಲ. ಸೆಟ್ ಬ್ಯಾಕ್ ಬಂದ್ರೂ ಕೂಡ ಇಲ್ಲ ಗುರು ನಾನು ಮಾಡಿದ್ದೆ ಸರಿ ಅಂತ ಸೇಮ್ ಮಾಡ್ತಾ ಹೋದ್ರೆ ಅದಕ್ಕೆ ಸೆಟ್ ಬ್ಯಾಕ್ ಅಂತ ಅಂತಾರೆ. ಬಟ್ ಸಂತೋಷ್ ಅವರು ಓಕೆ ಆಕ್ಷನ್ ಮಾತ್ರ ಮಾಡ್ಕೊಂಡು ಕೂತ್ರೆ ಆಗಲ್ಲ, ಇನ್ನೊಂದು ಜಾನರ್ನು ಟ್ರೈ ಮಾಡೋಣ ಅಂತ ಜಗ್ಗೇಶ್ ಅವ್ರ ಜೊತೆ 2023ರಲ್ಲಿ ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಸಿನಿಮಾ ಮಾಡ್ತಾರೆ. ಕಾಮಿಡಿ ಡ್ರಾಮಾ ಜಾನರ್ ಅಲ್ಲಿ ಸಿನಿಮಾ ಚೆನ್ನಾಗಿ ಮೂಡಿ ಬರುತ್ತೆ, ಆದ್ರೆ ಜನ ಕೈ ಹಿಡಿಯಲ್ಲ. 2 ಇಂಡಸ್ಟ್ರಿ ಹಿಟ್ಸ್ ಕೊಟ್ಟಂತಹ ಡೈರೆಕ್ಟರ್ ಸಿನಿಮಾ ಇವಾಗ 2 ಅಂಕಿ ಕಲೆಕ್ಷನ್ ಕೂಡ ದಾಟ್ತಾ ಇಲ್ಲ. ಅದಕ್ಕೆ ಸಂತೋಷ್ ಅವರು ಹೊಂಬಾಳೆ ಅವ್ರ ಜೊತೆನೆ ಸೇರಿ ಯುವ ಅನ್ನೋ ಟೈಟಲ್ ಇಟ್ಕೊಂಡು 2024ರಲ್ಲಿ ಮತ್ತೆ ಬರ್ತಾರೆ. ಅಗೇನ್ ಇದು ಯುವರತ್ನನ ನೆನ್ಸುತ್ತೆ. ಹೀರೋ ಎಕ್ಸ್ಟ್ರೀಮ್ಲಿ ಪವರ್ಫುಲ್, ವಿಲನ್ ಅಲ್ಲಿ ಯಾರು ಅಷ್ಟು ಪವರ್ಫುಲ್ ಇಲ್ಲ, ಅಂಡ್ ಸ್ಟೋರಿ ಲೈನ್ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ಲ. ಸಿನಿಮಾ ಕಲೆಕ್ಷನ್ ಏನೋ ಮಾಡಿ ಕೊಡುತ್ತೆ, ಆದ್ರೆ ಜನ ಮಿಕ್ಸ್ಡ್ ರಿವ್ಯೂಸ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಹಿಟ್ಟಾ ಫ್ಲಾಪಾ ಅನ್ನೋದು ನೀವೇ ಲೆಕ್ಕ ಹಾಕೊಳ್ಳಿ. ಬಟ್ ಸಂತೋಷ್ ಆನಂದರಾಮ್ ಅವರ ಡೌನ್ ಫಾಲ್ಗೆ 3 ಮೇನ್ ರೀಸನ್ಸ್ ಇದೆ. ಅದು ಏನಂತ ನಾನು ನಿಮಗೆ ಇವಾಗ ಹೇಳ್ತೇನೆ. ಪಾಯಿಂಟ್ ನಂಬರ್ 1, ಸೇಮ್ ಓಲ್ಡ್ ಫಾರ್ಮುಲಾ. ಒಂದು ಕಾಲದಲ್ಲಿ ಯಾವ್ದೋ ಸಿನಿಮಾ ಹಿಟ್ ಆಯ್ತು ಅಂತ ಅಂತದ್ದೇ ಫಾರ್ಮುಲಾ ಇವಾಗ ಯೂಸ್ ಮಾಡಿದ್ರೆ ಸಿನಿಮಾ ಹೊಡ್ಸ್ಕೊಳ್ಳುತ್ತೆ. ಯಾಕಂದ್ರೆ ಜನ ಆಸ್ ಅನ್ ಆಡಿಯನ್ಸ್ ಇವಾಲ್ವ್ ಆಗಿದ್ದಾರೆ. ನೀವು ಮಾಡರ್ನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ ಹಿಟ್ ಆಗಬಹುದು. ಆದ್ರೆ ಅದೇ ಓಲ್ಡ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ಹೀರೋ ಫೇಸ್ ವ್ಯಾಲ್ಯೂ ಮೇಲೆ ಕಲೆಕ್ಷನ್ ಚೆನ್ನಾಗಿ ಕೊಡುತ್ತೆ, ಆದ್ರೆ ವರ್ಡ್ ಆಫ್ ಮೌತ್ ಅಲ್ಲಿ ನೆಗೆಟಿವ್ ರಿವ್ಯೂವೇ ಬರೋದು. ಪಾಯಿಂಟ್ ನಂಬರ್ 2, ಹೀರೋ ವರ್ಷಿಪ್. ಸಂತೋಷ್ ಅವರು ತನ್ನ ಸಿನಿಮಾದಲ್ಲಿ ಹೀರೋ ವರ್ಷಿಪ್ ಅನ್ನೋ ಕಾನ್ಸೆಪ್ಟ್ ನ ಇತ್ತೀಚೆಗೆ ಜಾಸ್ತಿ ಯೂಸ್ ಮಾಡೋದು. ಯುವ ಹಾಗೂ ಯುವರತ್ನದಲ್ಲಿ ಹೀರೋಗೆ ಇದ್ದಷ್ಟು ಸ್ಕೋಪ್ ವಿಲನ್ಗೆ ಇರ್ಲಿಲ್ಲ. ವಿಲನ್ಗೆ ಬಿಡಿ, ಇದ್ದಂತಹ ಸೈಡ್ ಕ್ಯಾರೆಕ್ಟರ್ಸ್ಗೂ ಇರ್ಲಿಲ್ಲ. ಯಾವಾಗ ನಿಮ್ ಸಿನಿಮಾದಲ್ಲಿ ಬರೀ ಹೀರೋ ಎದ್ದು ಕಾಣ್ತಾನೋ, ಯಾವಾಗ ನೀವು ನಿಮ್ ಸಿನಿಮಾದಲ್ಲಿ ಫೀಮೇಲ್ ಲೀಡ್ ನ ಬರೀ ಕಾಟಾಚಾರಕ್ಕೆ ಬರ್ಕೋತಿರೋ, ಆವಾಗ ಆಸ್ ಅ ರೈಟರ್ ನೀವು ಸೋತೋಗ್ತೀರಾ, ನೆನ್ಪಿರ್ಲಿ. ಪಾಯಿಂಟ್ ನಂಬರ್ 3, ನಾಟ್ ವರ್ಕಿಂಗ್ ವಿತ್ ಅದರ್ ಪ್ರೊಡಕ್ಷನ್ ಹೌಸಸ್ ಅಂಡ್ ಆಕ್ಟರ್ಸ್. ಸಂತೋಷ್ ಅವರು ರಾಜಕುಮಾರ ಸಿನಿಮಾದಿಂದ ಹೊಂಬಾಳೆ ಅವ್ರ ಜೊತೆನೆ ಕೆಲಸ ಮಾಡ್ತಾ ಇರೋದು. ಅಂಡ್ ಅವರು ಆಸ್ ಅ ಡೈರೆಕ್ಟರ್ ಅವರ ಕ್ಯಾರಿಯರ್ ಅಲ್ಲಿ ಯಶ್ ಸರ್ ಹಾಗೂ ಅಪ್ಪು ಸರ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇರೋದು. ಸ್ವಲ್ಪ ಹೊರಗೆ ಬಂದು ಬೇರೆ ಟ್ಯಾಲೆಂಟೆಡ್ Tier 2 ಹೀರೋಗಳ ಜೊತೆ ಕೆಲಸ ಮಾಡಿದ್ರೆ ಐ ಫೀಲ್ ಹಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಯಾಕಂದ್ರೆ Tier 2 ಹೀರೋಸ್ ಅಂದಾಗ ಬಜೆಟ್ ಕೂಡ ಕಮ್ಮಿ ಬೇಕಾಗುತ್ತೆ, ಆವಾಗ ರಿಕವರಿ ಮಾಡೋದು ತುಂಬಾ ಈಸಿ ಆಗ್ಬಿಡುತ್ತೆ. ಸಂತೋಷ್ ಅವರು ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದ ಮೋಸ್ಟ್ ವಾಂಟೆಡ್ ರೈಟರ್ಸ್ ಆಗಿರೋದ್ರಿಂದ ಅವ್ರು ಕಮ್ ಬ್ಯಾಕ್ ಮಾಡ್ಲಿ ಅನ್ನೋದು ನನ್ನ ಆಶೆ. ಹಾಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಗುಡ್ ಬೈ, ಧನ್ಯವಾದಗಳು. ಸಂತೋಷ ನಾನ್ ಯಾರು ಗೊತ್ತಾಯ್ತಾ?